ಯಾರಿಗೂ ಹೇಳಬೇಡಿ ಡ್ರಾಮಾವನ್ನು ಅಭಿನಯಿಸ್ತಾ ಇದ್ದಾರೆ. ಚಪ್ಪಾಳೆಯೊಂದಿಗೆ ಎಲ್ಲರೂ ಸಹಕರಿಸಬೇಕೆಂದು ಕೇಳ್ಕೊತೇನೆ. ಆದರೆ ಒಂದು ವಿಷಯ, ಯಾರಿಗೂ ಹೇಳಬೇಡಿ. ಸರೋಜಮ್ಮ, ಈ ಮದುವೆ ತುಂಬಾ ಚೆನ್ನಾಗಿದೆ. ಮಿನಿಸ್ಟರ್ ಕೋಟಾದಲ್ಲಿ ನಿಮ್ಗೊಂದು ಮನೆ ಅಲಾಟ್ ಆಯ್ತಮ್ಮ. ಇನ್ನೇನು ನೀವು ದುಡ್ಡು ಕೊಟ್ರೆ ನಾನು ಹಾಗೆ ತಗೊಂಡೋಗಿ ಅಧ್ಯಕ್ಷರು ಟೇಬಲ್ ಮೇಲೆ ಇಟ್ಟ ಅಂದ್ರೆ ಅವ್ರು ಸರಿ ಆಯ್ತು, ಮನೆ ಸಿಕ್ತು. ಯಾಕಮ್ಮ ನಿಮ್ ಗಂಡ ಒಪ್ಲಿಲ್ವೇ? ನಮ್ಗೆ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ. ಹೋಗ್ಲಿ ಬಿಡಿಮ್ಮ, ಅಳಬೇಡಿ. ಹೆಂಗಸರು ಕಣ್ಣೀರ್ ಹಾಕಿದ್ರೆ ನಮ್ ನೋಡಕ್ ಆಗಲ್ಲಮ್ಮ. ಹೋಗ್ಲಿ ಬಿಡಿಮ್ಮ. ನಮ್ಮ ಯಜಮಾನ್ರೆ ಗೋವಿಂದಣ್ಣ, ಆದ್ರೆ ಅವ್ರಿಗೆ ತುಂಬಾ ಅನುಮಾನ. ಇದೆಲ್ಲ ಮೋಸ ಬೇಡ ಅಂತೆಲ್ಲ ಹೇಳ್ತಾರೆ ಗೋವಿಂದಣ್ಣ. ನಿಮ್ ಗಂಡ ಹೇಳೋದ್ರಲ್ಲಿ ಒಂದಷ್ಟು ತಪ್ಪಿಲ್ಲ. ಈಗಂತೂ ಮೋಸ ಮಾಡೋರೇ ಜಾಸ್ತಿ. ಒಳ್ಳೆ ಟೈಮಲ್ಲಿ ನಿಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಎಲ್ರು. ಆದ್ರೆ ನೀವು ಮನೆ ಮಾಡೋ ವಿಷಯ ಮಾತ್ರ ಮರ್ತು ಬಿಡಿ. ಮಾತ್ರ ಹೇಳ್ಬೇಡಿ ಗೋವಿಂದಣ್ಣ. ನನ್ನ ಹತ್ರ ಒಂದು 12,000 ರೂಪಾಯಿ ಕ್ಯಾಶ್ ಇದೆ ಗೋವಿಂದಣ್ಣ. ಅದನ್ನು ತಂದು ನಿಮಗೆ ಕೊಟ್ಬಿಡ್ತೀನಿ ಗೋವಿಂದಣ್ಣ. ಅದನ್ನು ನೀವು ಇನ್ನೊಂದು ಸ್ವಲ್ಪ ದುಡ್ಡು ಸೇರಿಸಿ ಎಲ್ಲ ಮಾಡಿ ತಗೋಬಿಡಿ ಗೋವಿಂದಣ್ಣ. ಮೊನ್ನೆ ಅಲಾಟ ಆದಮೇಲೆ ನಮ್ಮ ಯಜಮಾನ್ರಿಗೆ ಹೇಳಿ ಹಾಡಿ ಬೇಡಿ ಏನಾದ್ರು ಮಾಡಿ ನಿಮ್ಮ ದುಡ್ಡು ತಂದು ಒಪ್ಪಿಸ್ಕೊಟ್ಬಿಟ್ಟು ಗೋವಿಂದಣ್ಣ. ಅವ್ರು ಹೊಟ್ಟಕ್ಕಾದ್ರೂ ನಮ್ಮ ಮಗನ ತಗೊಳ್ಳಿಬೇಕು ಗೋವಿಂದಣ್ಣ. ಸರಿ 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 ಸರಿ. ನಿನ್ನೆ ಆದ್ರೆ ಹೇಳ್ಬಾರ್ದಾಗಿದ್ದ ಸರೋಜಮ್ಮ. ನನ್ನ ಹತ್ರ 40,000 ಹಾರ್ಡ್ ಕ್ಯಾಶ್ ಇತ್ತು. ನನ್ನ ಸ್ನೇಹಿತರ ಮಗ ರಾಜು ಅಂತ ಡಿಗ್ರಿ ಮಾಡಿ ಕೆಲಸ ಇದೆ ಅಲ್ಲಿಗಾಯ್ತು. ಅದಕ್ಕೆ ಪಾಪ ಅಂತ ನಾನೇ ಆಟೋ ಮಾಡ್ಕೊಡ್ತೀನಿ, ಅದು ಓಡಿಸಿ ಆದ್ರೂ ನೀನು ಸಂಪಾದನೆ ಮಾಡು ಅಂತ ಬಿಟ್ಟು ಅಷ್ಟು ದುಡ್ಡು ತಗೊಂಡೆ. ಅಯ್ಯೋ, ಹೀಗಾಗುತ್ತೆ ಯಾರಮ್ಮ ಗೊತ್ತು. ಇಂಥ ಸಮೇತ ನಿನ್ಗೇನು ನಾನು ಮಾಡಕ್ ಆಗ್ತಿಲ್ವಲ್ಲಮ್ಮ. ನಂಗೂ ತಾಯಿಗೂ ತಂಗಿನ ಇದ್ದಿದ್ರೆ ಅವ್ರು ಒಡವೆ ಮತ್ತೆ ಇಟ್ಟಾದ್ರೂ ನಿಮ್ಗೆ ತಂದು ಕೊಟ್ಟಿದ್ನಲ್ಲಮ್ಮ. ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಮ್ಮ? ಒಡವೆ ಅಂದ ತಕ್ಷಣ ನನಗೋಗಿ ಜ್ಞಾಪಕ ಬಂತು ಗೋವಿಂದಣ್ಣ. ನನ್ನ ಹತ್ರನೂ ಸ್ವಲ್ಪ ಒಡವೆ ಇದೆ. ಅದರಲ್ಲಿ ಮಾರಿದ್ರೆ ಕಮ್ಮಿ ಅಂತಂದ್ರು 35,000ದಿಂದ 45,000 ತನಕನಾದ್ರೂ ಆಗುತ್ತೆ. ಆಮೇಲೆ ಇನ್ನೊಂದು 12,000 ರೂಪಾಯಿ ಕ್ಯಾಶ್ ಇದೆ. ಅದೆಲ್ಲ ಸೇರಿಸಿ ನನಗೆ ತಂದ್ಕೊಟ್ಬಿಡ್ತೀನಿ ಗೋವಿಂದಣ್ಣ. ನನಗೆ ಒಂದು ಕಂತಿಗಾರು ಆಗುತ್ತೆ. ಆಮೇಲೆ ಒಡವೆ ಬಗ್ಗೆ ಈ ವಿಚಾರ ಮಾಡ್ಕೊಂಡು ಆಯ್ತು. ಏನಮ್ಮ ನೀವು ಹೇಳೋ ಮಾತು? ಇವತ್ತು ಶುಕ್ರವಾರ ನಮ್ಮ ಮುತ್ತೈದೆ ನೀವು. ಏನಾದ್ರೂ ಈ ವಿಷಯ ನಿಮ್ ಗಂಡನ್ ಗೊತ್ತಾದ್ರೆ? ಅಯ್ಯೋ, ಈ ವಿಷಯ ನಮ್ದು ಯಜಮಾನ್ರಿಗೆ ಹೇಗೆ ಗೊತ್ತಾಗುತ್ತೆ ಗೋವಿಂದಣ್ಣ? ಅವ್ರಿಗೆ ನಾನೇ ಮನೇಲಿ ಒಡವೆ ಹಾಕೊಂಡು ಓಡಾಡ್ತಿರ್ತೀನ. ಏನಿಲ್ವಲ್ಲ, ಹಬ್ಬ ಹರಿದಿನ ಬಂದಾಗ ಒಡವೆ ಹಾಕೋತೀನಿ. ಅವಾಗ ಕೇಳಿದ್ರೆ ಹೇಳಿದ್ರಾಯ್ತು. ಇದನ್ನ ನಮ್ಮ ಅಮ್ಮನ ಮನೇಲಿ ಇಟ್ಟಿದ್ದೀನೋ ಇಲ್ಲ ಪಾಲಿಶ್ ಕೊಟ್ಟಿದ್ದೀನೋ ಅಂತ ಹೇಳಿದ್ರಾಯ್ತು. ಒಡವೆ ಜೊತೆ ಕಷ್ಟ ಕಾಲಕ್ಕೆ ಅಲ್ವಾ ಗೋವಿಂದಣ್ಣ? ಅಲ್ವೇ ಮತ್ತೆ. ಅದು ಚಿನ್ನದಂತ ಮನೇನೆ ಕೊಡ್ಬೇಕಾದ್ರೆ ಒಡವೆ ಬಗ್ಗೆ ಯಾಕೆ ಚಿಂತೆ ಮಾಡ್ಬೇಕು ನಾನು? ಅಬ್ಬಾ, ಧೈರ್ಯ ಅಂದ್ರೆ ಧೈರ್ಯ ಮೆಚ್ಬೇಕಾದ್ರೆ. ಧೈರ್ಯ ಸಾಹಸೆ ಲಕ್ಷ್ಮಿ ಅಂತಾರಲ್ಲ, ಸಾಕ್ಷಾತ್ ಉದಾಹರಣೆ ಇಲ್ಲೇ ಇದೆ. ನೀವೇ ಇಷ್ಟೊಂದು ಧೈರ್ಯ ಮಾಡಿ ಮಾತಾಡಿದ್ಮೇಲೆ ನಾನು ಧೈರ್ಯ ಮಾಡುವ ಕೈ ನೋಡೇ ಬಿಡ್ತೀನಿ. ಹೋಗಿ ತಗೊಂಡ್ಬಂದ್ಬಿಡಿಮ್ಮ ಒಡವೆನಾ. ಕ್ಯಾಶು ಇದು ಒಡವೆ ಗೋವಿಂದಣ್ಣ. ಕ್ಯಾಶು ಇದು ಒಡವೆ. ಎಲ್ಲ ಸರೋಜಮ್ಮ, ಗೋವಿಂದಣ್ಣನ ನಂಬೇಕು ಅದು ಇಷ್ಟೊಂದ. ಅದಕ್ಕೆ ನಾನು 2 ಲಿಸ್ಟ್ ಮಾಡ್ತೀನಿ. ಒಂದು ನಿಮ್ಮ ಹತ್ರ ಇದೆ, ಇನ್ನೊಂದು ನನ್ನ ಹತ್ರ ಇಟ್ಟು. ಸರಿ, ಈ ಲಿಸ್ಟು ನಿಮ್ಮ ಹತ್ರ ಇದೆ ಸರಿನಾ? ಇನ್ನೊಂದು ನಾನು ಇಟ್ಕೋತೀನಿ. ಆ 12,000 ಕ್ಯಾಶ್ನ
ನಾನೇ ಇಟ್ಕೋತೀನಿ ನನ್ನ ಜೇಬಲ್ಲಿ, ಸರಿನಾ? ಆದರೆ ಅದು ಒಡವೆ ಮಾತ್ರ ನೀವೇ ನಿಮ್ಮ ಕೈಯಾರೆ ಕೊಟ್ಬಿಡಿಮ್ಮ. ಒಬ್ಬ ಗೃಹಿಣಿ ಮನೆ ಹೇಗೆ ಬೆಳಗಿಸ್ಬೋದು ಅನ್ನೋಕ್ಕೆ ನೀವೇ ಸಾಕ್ಷಿ. ಸರಿ, ಹಾಗಾದ್ರೆ ನಾನು ಬರಲೇನಾ? ಆದ್ರೆ ಇದೆಲ್ಲ ಹಾಗಾದ್ರೆ ಸರಿ ಆಯ್ತು ಸರೋಜಮ್ಮ. ನೀವು ಇನ್ನು ಮನೆ ಸೈಟು ಅಂತ ನೀವು ಇನ್ನು ಯೋಚನೆ ಮಾಡಬೇಡಿ. ನನಗೆಲ್ಲ ಹೇಳಿದಿರಲ್ಲ, ಇನ್ನು ನನ್ನ ಜವಾಬ್ದಾರಿ ಅದು. ನೀವು ಮನೆ ಸೈಟು ಅಂತ ನೀವು ಕಣ್ಣೀರು ಹಾಕಿದ್ರೆ ನನ್ನ ಮೇಲೆ ಆಣೆ. ಏನ್ರಿ ಸರೋಜಮ್ಮ ಏನೋ ಮನೆ ಸೈಟು ಅಂತಿದ್ರು? ಹೌದು ಹೌದು, ನನಗೂ ಕೇಳಿಸ್ತು. ಮನೆ ತಗೊಂಡ್ರೇನಾ? ನಂಗೂ ಕೇಳಿಸ್ತೀರಿ. ಸರೋಜಮ್ಮ ಭಾರಿ ಲವಲವಿಕೆಯಿಂದ ಇದ್ದಾರೆ, ಹಾಡು ಬೇರೆ ಹಾಡ್ತಿದ್ದಾರೆ. ಹಾಗೇನಿಲ್ಲ ರೀ, ಅದು ಮುಖದಲ್ಲಿ ಸಂತೋಷ ತುಂಬಿ ತುಳುಕ್ತಾ ಇದೆ. ಅಲ್ಲ ಸರೋಜಮ್ಮ, ಚೀಟಿ ದುಡ್ಡು ತಗೊಂಡಾಗ್ಲೂ ನೀವಿಷ್ಟು ಸಂತೋಷದಲ್ಲಿ ಇರ್ಲಿಲ್ಲ. ಏನ್ ಸಮಾಚಾರ? ಹಾಗೇನಿಲ್ಲ ಅಂತ ಹೇಳಿಲ್ವಾ? ಅದೇ ಗೋವಿಂದಣ್ಣ ಬಂದು ಹೋದ್ರಲ್ಲ, ಏನ್ ಸಮಾಚಾರ? ಅಯ್ಯೋ, ಆ ಗೋವಿಂದಣ್ಣ ಯಾವಾಗಲೂ ಬರ್ತಿರ್ತಾರೆ. ಅವ್ರು ನಮ್ ದೂರದ ರಿಲೇಷನ್ ಅಲ್ವಾ, ಅದಕ್ಕೆ ಬರ್ತಾ ಇರ್ತಾರೆ. ಅದ್ರಲ್ಲೇನಿದೆಪ್ಪ ವಿಶೇಷ? ಆದ್ರೂ ನಿಮ್ಮ ಮುಖದಲ್ಲಿ ಬದಲಾವಣೆ ಕಾಣ್ತಾ ಇದ್ದಾರೆ. ಏನೋ ಕಾರಣ ಇರ್ಬೋದು, ಅದೇನು ಅಂತ ಹೇಳಿ ಅಪ್ಪ. ಸರೋಜಮ್ಮ, ನೀವು ಈ ತರ ಇದ್ದಿದ್ದನ್ನು ನಾನು ಯಾವತ್ತೂ ನೋಡೇ ಇಲ್ಲ. ಏನು ನಿಮ್ಮ ಅಕ್ಕಪಕ್ಕದವರೆಲ್ಲ ಹೇಳ್ತೀರಾ? ಅಯ್ಯೋ, ನೀವೆಲ್ಲ ನನ್ನ ಅಕ್ಕ ತಂಗಿ ಅಂತಾರ ಅಲ್ವಾ, ನನಗೆ ಯಾಕ್ರಿ ಸಂಕೋಚ? ಹೇಳ್ಬೇಡಿ ಚಿಂಚಮ್ಮ. ನೀವು ಏನೋ ಊರಲ್ಲೆಲ್ಲ ತುಂಬಾ ಒಳ್ಳೆ ಇದಂತೆ, ನೀವು ಪ್ರಪಂಚದಲ್ಲೆಲ್ಲ ಜ್ಞಾನ ಪಡೆದಿದ್ದೀರಂತೆ, ನಿಮ್ಗೆ ಹೌಸಿಂಗ್ ಬೋರ್ಡ್ ಮನೆ ಚೆನ್ನಾಗಿರಂತ. ಯಾಕೆ ನೀವು ತೆಗೊಳ್ತಿದ್ದೀರಾ? ಹಾಗೇನಿಲ್ಲ, ನಮ್ಮ ಗೋವಿಂದಣ್ಣ ಇದ್ದಾರಲ್ಲ, ಅವರಿಗೆ ಮಂತ್ರಿಗಳು, ಅಧ್ಯಕ್ಷರು, ಗೃಹ ಮಂಡಳಿ ಅಧ್ಯಕ್ಷರು ಎಲ್ಲ ದೊಡ್ಡ ದೊಡ್ಡವರೆಲ್ಲ ತುಂಬಾ ಸ್ನೇಹಿತರಂತೇರಿ. ಅದಕ್ಕೆ ಅವರ ಮೂಲಕ ನಾನು ಒಂದು ಮನೆ ತಗೊಳ್ಳೋಣ ಅಂತ. ಓಹೋ, ನೀವು ಗೌರ್ಮೆಂಟ್ ಇಂದ ಇದು ಮನೆಗಳು ತಗೋತಾ ಇದ್ದೀರಾ? ಹೌಸಿಂಗ್ ಬೋರ್ಡ್ ಮನೆಗಳನ್ನ? ಹೌಸಿಂಗ್ ಬೋರ್ಡ್ ಮನೆಗಳು ತುಂಬಾ ಚೆನ್ನಾಗಿರುತ್ತೆ ರೀ. ಅದರಲ್ಲಿ ನೀರು, ಕರೆಂಟು, ರೋಡು ಯಾವುದಕ್ಕೂ ನಮಗೆ ತೊಂದರೆ ಆಗಲ್ಲ. ಹೌದಾ? ಎಷ್ಟಕ್ಕೆ ತಗೊಳ್ತಿದ್ದೀರಾ? ಎಷ್ಟಕ್ಕೆ ಅಂತ ಕೇಳಿದ್ರೆ ನೀವೆಲ್ಲ ಗಾಬರಿ ಆಗ್ಬಿಡ್ತೀರಿ. 50,000 ರೂಪಾಯಿ ಮನೆ ತಗೊಂಡಾಯ್ತು. ತಗೊಂಡ್ಬಿಟ್ರಾ? ನಮ್ಮ ಯಜಮಾನ್ರಿದಾರಲ್ಲ, ಒಂದು ಚೂರು ಕಿವಿ ಮೇಲೆ ಹಾಕೊಳ್ಳೋದಿಲ್ಲ ರೀ. ಎಷ್ಟು ಸಲ ಹೇಳಿದ್ರು. ಅದಕ್ಕೆ ಗೋವಿಂದ ಬಣ್ಣಗ ನಮ್ಮ ಒಡವೆನೆಲ್ಲ ಕೊಟ್ಟು ಒತ್ತೆ ಇಟ್ಟು ಅವ್ರು ದುಡ್ಡು ತಗೊಳ್ಳಿ ಅಂತ ಹೇಳ್ಬಿಟ್ಟೆ. ಮನೆಗಿಂತ ಒಡವೆ ಏನ್ರಿ? ಹಸಿಬೋರ್ಡ್ ಮನೆ ಎಲ್ಲ ಇದೆ ಅಂತಲ್ಲ, ಅದೇನೋ ಬಡವರಿಗೆ ಅಂತ ಹೇಳಿ, ಅನಾಶ್ರಿತರಿಗೆ ಅಂತ ಹೇಳಿ ಎಲ್ಲ ಮಾಡ್ತಿದಾರಂತಲ್ಲ, 500 ಮನೆ ಕೊಡ್ಸಿದಾರಂದ್ರೆ ಅದರಲ್ಲಿ ನನಗೂ ಒಂದು ಮನೆ ಕೊಡ್ಸಿದ್ದಾರೆ. ನಿಮ್ಮ ಯಜಮಾನ ಗೌರ್ಮೆಂಟ್ ಕೆಲಸ ಅಲ್ವೇ ಇರೋದು? ಅಂತದ್ರಲ್ಲಿ ನಿರಾಶ್ರಿತರಿಗೆ ಕೊಡ್ತಿರೋ ಮನೆನ ನಿಮ್ಗೆ ಅಂದ್ರಿ ಕೊಡ್ತಾರೆ? ಈ ವಠಾರದಲ್ಲಿರುವ ನಾವು ನಿರಾಶ್ರಿತರೆ, ಆದ್ರೆ ಇವರು ಮಾತ್ರ ಭಾರಿ ಅದೃಷ್ಟವಂತರು. ದೊಡ್ಡ ದೊಡ್ಡ ಮನುಷ್ಯರನ್ನೆಲ್ಲ ಪರಿಚಯ ಮಾಡ್ಕೊಂಡಿದ್ದಾರೆ. ನಾನು ಮಾತ್ರ ಅದೃಷ್ಟನೇ ಇಲ್ಲ, ಎಲ್ಲ ಕನಸಿನ ಗಂಟು. ಸಾಯೋವರೆಗೂ ಇದೇ ವಠಾರದಲ್ಲಿ ಇಟ್ಕೊಂಡು, ಇದೇ ಮನೆಯಲ್ಲಿ ಇಟ್ಕೊಂಡು, ಅದೇ ಓನರ್ ಕೈಯಿಂದ ಮನೆ ಖಾಲಿ ಮಾಡಿ ಅಂತ ಕೇಳಿಸ್ಕೊಂಡು ಬಯಸ್ಕೊಂಡು ಜೀವನನೆಲ್ಲ ಕಳಿಬೇಕಾಗುತ್ತೆ. ಬನ್ನಿ ಬನ್ನಿ, ಕೂತ್ಕೊಂಡು ಮಾತಾಡೋಣ. ಏನಪ್ಪ ನೀವೆಲ್ಲ ನಾವೆಲ್ಲ ಪ್ರಾಣ ಸ್ನೇಹಿತರು ಅಂತ ಹೇಳ್ತೀರಿ, ಅಂತ ಹೇಳ್ತೀರಾ. ನಮಗೂ ಎಲ್ಲ ನಿಮ್ಮ ಮನೆ ಪಕ್ಕದವ್ರು ಮನೆ ಕೊಡ್ಸ್ಬೋದಲ್ಲ? ಹೌದು ಸರೋಜಮ್ಮ, ಹೌದು. ನೀವು ನಿಮ್ಮ ಉಪಕಾರ ನಾವು ಯಾವತ್ತೂ ಮರೆಯಲ್ಲ. ಅಲ್ಲ,
ಈ ಸರೋಜಮ್ಮ ಮನಸ್ಸು ಮಾಡಿದ್ರೆ ಎಲ್ಲ ಕೆಲಸ ಸರಾಗಾಗಿ ಆಗುತ್ತೆ. ಖಂಡಿತ. ಅಯ್ಯೋ ನಾಳೆ ಗೋವಿಂದಣ್ಣ ಬರ್ತಾ ಇದ್ದಾರೆ, ಅವ್ರಿಗೆ ಹೇಳಿ ಪ್ರಯತ್ನ ಮಾಡಿ ನಿಮಗೂ ಎಲ್ಲ ಮನೆ ಕೊಡಿಸೋ ಪ್ರಯತ್ನ ಮಾಡ್ತೀನಿ. ಆದರೆ ನನಗೂ ಅಷ್ಟೇ ರೀ, ನಾನು ಒಬ್ಬಳೇ ದೂರ ಇರಬೇಕು ನಿಮ್ಮನ್ನೆಲ್ಲ ಬಿಟ್ಟು ಅಂದ್ರೆ ನಮಗೂ ಬೇಜಾರಾಗ್ತದೆ. ಸರಿ, ನಿಮ್ಮ ಯಜಮಾನ್ರೆಲ್ಲ ಒಪ್ಕೊಂಡಿದ್ದಾರಾ? ದುಡ್ಡು ಕೊಡ್ತಾರಾ? ಹಾ, ನಮ್ಮನೆಯವರು ನನ್ನ ಹೆಸರಲ್ಲಿ ಬ್ಯಾಂಕಲ್ಲಿ 1 ಲಕ್ಷ ದುಡ್ಡಿಟ್ಟಿದ್ದಾರೆ ನನ್ನ ಮಗಳ ಮದುವೆಗೆ ಅಂತ. ಆದ್ರೆ ಮಗಳು ಕಾಲೇಜಿಗೆ ಹೋಗ್ತಿದ್ದಾಳೆ, ಈಗೇನು ಮದುವೆ ಮಾಡೋ ಯೋಚನೆ ಇಲ್ಲ. ಅದರಿಂದ 50,000 ತೆಗೆದು ಮನೆಗೆ ಅಂತ ಕೊಟ್ಬಿಡ್ತೀನಿ. ಮನೆ ಸಿಕ್ಕಿದ ಮೇಲೆ ಹೊಸ ಮನೆಯಲ್ಲಿ ಮಗಳ ಮದುವೆನ ಅದ್ದೂರಿಯಾಗಿ ಮಾಡ್ಕೊಡ್ತೀನಿ. ಏನಂತೀರಾ? ಹಾ, ನನಗೇನು ಯೋಚನೆ ಇಲ್ಲಪ್ಪ. ನಮ್ಮ ಯಜಮಾನ್ರು ಕಾಗ್ದ ಬರ್ದವಾಗೆಲ್ಲ ಸೈಡ್ ತಗೋ ಅಂತ ಬರಿತಾನೆ ಇರ್ತಾರೆ. ಈ ಸರಿ ನಾನೇನೆ ಮನೆನೇ ತಗೊಂಡ್ಬಿಡ್ತೀನಿ, ಬರಿತೀನಿ. ನನ್ನ ಹತ್ರ ಒಂದು ಪುಡಿ ಕಾಸು ಅಂತೇಳಿ 30,000 ಇದೆ. ಈ ಸಲ ಗಾಡಿ ಬೇಡಿ ನಿಮ್ಮನ್ನೆಲ್ಲ ಚೀಟಿ ದುಡ್ಡು ಇದೆಯಲ್ಲ, ಅದನ್ನ ನಾನೇ ತಗೊಂಡ್ರೆ ಒಂದು 50,000 ರೂಪಾಯಿ ಆಗತ್ತೆ. ಇನ್ನೂ ಕಡಿಮೆ ಬಿದ್ರೆ ಇದ್ದೇದೆಲ್ಲ ಒಡವೆಗಳು, ಬೆಳ್ಳಿ ಪಾತ್ರೆಗಳು. ಅಯ್ಯೋ 4 ಜನಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ನಮಗೂ ಸಂತೋಷ ಆಯ್ತಲ್ರಿ. ನಾನು ಆದಷ್ಟು ಪ್ರಯತ್ನ ಪಡ್ತೀನಿ, ಆದ್ರೆ ಯಾರಿಗೂ ಹೇಳ್ಬೇಡಿ. ಏನು ಅಂದ್ರೆ ಅವತ್ತು ನಿಮ್ ಜೊತೆ ನಾನು ಒಬ್ಳು ಅಂತ ಹೇಳ್ತಿದ್ರಿ, ಇವತ್ತು ನನ್ನನ್ನು ಬಿಟ್ಟು ಮನೆ ತಗೋತೀರಾ? ನನಗೂ ಒಂದ್ ಮನೆ ಕೊಡ್ಸಿ. ಅಯ್ಯೋ ನೀವು ಕೇಳಿಸ್ಕೊಂಡ್ಬಿಟ್ರಾ? ಹೌದು ಹೇಳ್ಬೇಡಿ, ಆದ್ರೆ ದುಡ್ಡು ವ್ಯವಸ್ಥೆ ಹೇಗೋ ಮಾಡ್ಕೋತೀನಿ. ಗೋವಿಂದಣ್ಣ ಬಂದಾಗ ಹೇಳದ್ನ ಮರಿಬೇಡಿಪ್ಪ. ಗೋವಿಂದಣ್ಣ ಬರ್ಬೇಕಂತೀರಾ? ಕಾರ್ ಬಂತು. ಗೋವಿಂದಣ್ಣ ಕಾರ್ ಬಂತು. ಸರೋಜಮ್ಮ, ನಿಮ್ಮ ಅದೃಷ್ಟ ತುಂಬ ಚೆನ್ನಾಗಿದೆ. ನಿಮ್ಮ ಕೆಲಸ ಆಯಿತು ಅಂದ್ಕೊಂಡು ಇಲ್ಲಿ ಬೇಡ, ಒಳಗೆ ನಡೀರಿ. ಬನ್ನಿ ಗೋವಿಂದಣ್ಣ. ಓಹೋ, ಕಾರ್ ಬಂತು. ಇದು ಗೃಹ ಮಂಡಳಿ ಅಧ್ಯಕ್ಷದ ಕಾರು ರೀ. ಅದು ಗೋವಿಂದಣ್ಣ ಗೃಹಮಂಡಲಿ ಅಧ್ಯಕ್ಷರ ಕಾಸ ದೋಸ್ತು ಅಂತ ಹೇಳ್ತಿದ್ರಲ್ಲ, ಅದು ನಿಜ ಕಣ್ರಿ. ಮತ್ತೆ ನಮ್ಗೆ ಎಲ್ಲ ಮನೆಗೆ ಯೋಚನೆ ಇಲ್ಲ ಬಿಡಿ, ಎಲ್ಲರಿಗೂ ಒಂದು ಮನೆ ಸಿಕ್ಕಿದ ಲೆಕ್ಕ. ಅಷ್ಟು ಹೇಳಿದ್ಮೇಲೆ ಅಷ್ಟು ಸ್ನೇಹಿತರು ಅಂತ ನಮ್ ಕೆಲ್ಸ ಖಂಡಿತ ಆಗತ್ತೆ. ಅವತ್ತು ಏನೇ ಆಗ್ಲಿ ನಾವು ಗೋವಿಂದಣ್ಣನ ಹಿಡ್ಕೊಂಡು ನಮ್ಮ ಕೆಲಸನ ಮಾಡಿಸೋಣ. ಅವ್ರಿಗೆ ಹೇಳ್ಬಿಟ್ಟು ಒಂದೊಂದು ಮನೆನ ಎಲ್ಲರೂ ಗಿಟ್ಸ್ಕೊಂಡೇ ಗಿಟ್ಟಿಸ್ಕೊಳ್ಳೋಣ. ಇದಕ್ಕೆಲ್ಲ ಸಂತೋಷ ಯಾಕೆ? ಸಂತೋಷ ನೀವು ಮನೆ ಸಿಗ್ತಲ್ಲ ಅನ್ನೋ ಸಂತೋಷಕ್ಕೆ ನಮ್ಗೆ ರಾತ್ರಿ ಎಲ್ಲ ನಿದ್ರೆಗೆ ಬರಲಿಲ್ಲ ಸರೋಜಮ್ಮ. ನಮಗೂ ಒಳ್ಳೇದೇ ಇಲ್ಲ ಪಕ್ಕಕ್ಕೆ ನಮ್ಮ ನಿಂತಿರೇ ಬರಲಿಲ್ಲ ಗೋವಿಂದಣ್ಣ. ಯಾಕೆ ಈ ಗೋವಿಂದನ ಒಡವೆಲ್ಲ ನುಂಗ್ಬಿಡ್ತಾನೆ ನಾ ಬಲ್ಲವೇ? ನಮಸ್ಕಾರ. 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 ನಿಮ್ಮ ಬಗ್ಗೆ ಸರೋಜಮ್ಮ ಎಲ್ಲ ಹೇಳಿದ್ದಾರೆ. ಅಯ್ಯೋ, ನನ್ನ ಬಗ್ಗೆ ಹೇಳೋದು ಏನಿದೆ? ನಾನೇನು BM, ಹರ್ಷದ್ ಮೇಥನ್, ಮೈಕಲ್ ಜಾಕ್ಸನ್, ಬಾಕ್ಸರ್ ಟೈಸನ್, ಬರೀ ಗೋವಿಂದ ಅಷ್ಟೇ. ಅಲ್ಲ, ನೀವು ಸಮಾಜ ಸೇವಕರಂತೆ, ಸಮಾಜ ಸೇವೆ ನಿಮ್ಮ ಗುರಿಯಂತೆ. ಅಯ್ಯೋ, ನೀವು ಬಡವರಿಗೆಲ್ಲ ತುಂಬಾ ಸಹಾಯ ಮಾಡ್ತೀರಂತೆ. ಸಹಾಯ ಕೇಳಿ ಬಂದವರಿಗೆ ಇಲ್ಲಿ ಬರೀ ಕೈಯಲ್ಲಿ ಕಳಿಸೋದೇ ಇಲ್ಲಂತೆ. ಪರೋಪಕಾರನೇ ನಿಮ್ ಗುಣ ಅಂತ ಸರೋಜಮ್ಮ ಹೇಳ್ತಾ ಇದ್ರು. ಹೌದು. ಸರೋಜಮ್ನವ್ರು ದೊಡ್ಡ ಗುಣ ಅದು, ಹಾಗೇನಿಲ್ಲ. ಚಿಕ್ಕ ವಯಸ್ಸಲ್ಲೇ ನಾನು ತಂದೆ ತಾಯಿನ ಕಳ್ಕೊಂಡೆ. ನಮ್ಮ ತಂದೆ ಯಾವಾಗಲೂ ಹೇಳ್ತಿದ್ರು, ಮಗನೇ 4 ದಿವಸ ಬದುಕಿದ್ರು 40 ಜನಕ್ಕೆ ಉಪಕಾರ ಮಾಡಿ ಹೋಗು ಅಂತ. ಅದು ಈಗಲೂ ನನ್ನ ಕಿವಿಗೆ ಗುಲ್ಬಿಡ್ತಾ ಇದೆ. ಜನರು ಮಾತಾಡ್ಕೋತಾರೆ, ತುಂಬ ಉಪಕಾರ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಆದ್ರೆ ನಾನಲ್ಲಪ್ಪ ಮಾಡೋದೆಲ್ಲ, ಮಾಡೋದು ಅವನೇ.
ನೀವು ಸರೋಜಮ್ಮಂಗೆ ಮನೆ ಕೊಡಿಸಿದಿರಂತೆ. ಗೊತ್ತು, ಹೆಂಗಸ್ರ ಹೊಟ್ಟೆಲಿ ಗುಡ್ ನಿಲ್ಲೋಲ್ಲ ಇದಕ್ಕೆ. ನಾನು ಯಾರು ಹೇಳಬೇಡಿ ಅಂತ ಹೇಳಿದ್ನಲ್ಲ ಸರೋಜಮ್ಮ. ಅಲ್ಲ, ಇವರೆಲ್ಲ ನನ್ನ ಪ್ರಾಣ ಸ್ನೇಹಿತರು ಗೋವಿಂದಣ್ಣ. ಅದಕ್ಕೆ ಇವರಿಬ್ರು ಎಲ್ಲ ಒಂದೊಂದು ಮನೆ ಕೊಡಿಸ್ಬಿಡಿ ಗೋವಿಂದಣ್ಣ. ಹೌದೌದು ಕೊಡ್ತೀಯಪ್ಪ ನಮಗೂ ಎಲ್ಲ ಒಂದು ಮನೇನ. ಗೋವಿಂದಣ್ಣ, ನಿಮ್ಮ ಹೆಸರು ಹೇಳ್ಕೊಂಡು ದಿನಾಲು ದೀಪ ಹಚ್ತೀವಿ ಹೊಸ ಮನೇಲೆ. ಅಲ್ಲ ಸರೋಜಮ್ಮ, ನೀವು ಮೊದಲೇ ಹೇಳಿದ್ರೆ ನಿಮ್ ಹೆಸರು ಜೊತೆಗೆ ಇನ್ನು 4 ಸೇರಿಸಿ ಕೊಟ್ಬಿಡ್ತೀನಲ್ಲಮ್ಮ. ಇವಾಗ ಕಾಲ ಹೋಗ್ಬಿಟ್ಟಿದ್ರಲ್ಲ. ಏನೇ ಆಗ್ಲಿ, ಮನೆ ತಗೋಬೇಕು ಅಂತ ನಮ್ಮ ಹಣೆಯಲ್ಲಿ ಬರ್ತಿದ್ರೆ ತಗೋತೀವಿ. ಇಲ್ಲ ಅಂದ್ರೆ ತಲೆ ಕೆಳಗಾದ್ರೂ ತಗೊಳಲ್ಲ. ಇಲ್ಲ ಇಲ್ಲ, ಒಂದು ನನಗೆ ಯೋಚನೆ ಬರ್ತಿದೆ. ಇನ್ನೊಂದು ಏರಿಯಾದಲ್ಲಿ ಇದೇ ತರ ಮನೆಗಳನ್ನ ಕಟ್ತಾರೆ ಅಂತ ನಮ್ಮ ಅಧ್ಯಕ್ಷರು ಹೇಳಿ ನನಗೆ ನೆನಪು. ಹಾಗಾದ್ರೆ ಅಲ್ಲೇ ಪ್ರಯತ್ನ ಮಾಡೋಣ. ಖಂಡಿತ ಗೋವಿಂದಣ್ಣ, ನೀವು ಪ್ರಯತ್ನ ಮಾಡಿದ್ರೆ ಅದು ಹಾಗೇ ಆಗುತ್ತೆ ಗೋವಿಂದಣ್ಣ. ಅಲ್ವಾ? ಅಯ್ಯೋ ಕೊಡ್ಸಕ್ ನನ್ಗೇನ್ ಕಷ್ಟ ಇಲ್ಲಮ್ಮ. ಆದ್ರೆ ನೀವೆಲ್ಲ ನಿಮ್ ಗಂಡಂದ್ರಿಗೆ ಹೇಳಿ ಅವನ್ನ ಒಪ್ಸಿ ನನ್ಗೆ ಹಣ ತಂದು ಕೊಡೋ ಹೊತ್ತಿಗೆ ಲೇಟ್ ಆಗೋದ್ವೆ. ಹಂಗೇನಿಲ್ಲಪ್ಪ, ನನ್ನ ಕೈನಲ್ಲಿ ದುಡ್ಡು ಇದ್ದೇ ಇರುತ್ತೆ, ಯಾವಾಗ ಬೇಕಾದ್ರೂ ಕೊಡ್ತೀನಿ. ನನ್ನ ಹತ್ರ ಚೀಟಿ ದುಡ್ಡಿದೆ. ದುಡ್ಡನ್ನ ಹೇಗಾದ್ರೂ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನಮ್ಮನೆಯವರು ನನ್ನ ಹೆಸರಲ್ಲಿ 1 ಲಕ್ಷ ರೂಪಾಯಿನ ಬ್ಯಾಂಕಲ್ಲಿ ಇಟ್ಟಿದ್ದಾರೆ. ಅಯ್ಯೋ ಅಷ್ಟೊಂದು ಬೇಡಮ್ಮ, ಬರೀ 50,000 ಸಾಕು. ಬೇಕಾದ್ರೆ ಸರೋಜಮ್ಮ ನನಗೆ ಕೇಳಿ ಹೇಳ್ತಾರೆ. ನೀವೆಲ್ಲ ಇಷ್ಟೊಂದು ಒತ್ತಾಯ ಮಾಡಿದ್ಮೇಲೆ ನಾನೇ ಇಲ್ಲ ಆಗೋಲ್ಲ ಅಂತ ಅಕ್ಷಕನ ನುಡಿಲ್ಲ. ಯಾರ್ಯಾರ ಮನೆಯಲ್ಲಿ ಏನೇನ್ ಬರ್ತಿದ್ಯೋ, ಯಾರ್ಯಾರ ಮನೆ ಯೋಗ ಇದೆಯೋ ಆ ಗೋವಿಂದನೇ ಬಲ. ಹಾಗಾದ್ರೆ ಈಗ ನಮ್ಮ ಸಾಹೇಬರು ಹೇಳ್ತಿದ್ರು ಮೀಟಿಂಗ್ ಇದೆ ಅಂದ್ಬಿಟ್ಟು. ನಾನಿವಾಗ ಗೃಹ ಮಂಡಳಿ ತನಕ ಹೋಗೋ ಅಷ್ಟರಲ್ಲಿ ಅವ್ರು ಹೊರಟ್ಬಿಟ್ರೆ ಇಲ್ಲೇ ಎಲ್ಲಿಂದಾದ್ರೂ ಫೋನ್ ಮಾಡ್ಬೋದಾ? ಇಲ್ಲೇ ಕೂತಿದೆ. ಹೌದಾ? ಬನ್ನಿ ನಡೀರಿ ಮತ್ತೆ. ಹಲೋ, ಗೃಹ ಮಂಡಳಿನಾ? ಸ್ವಲ್ಪ ಚಾನಲ್ ಕೊಡಿ. ಏನು ಗೃಹ ಮಂಡಳಿನ? ಅಲ್ಲ ಕಣಯ್ಯ, ಇದು ನನ್ನ ಸ್ವಗ್ರಹ. ನಮಸ್ಕಾರ ಸರ್, ನಾನು ಗೋವಿಂದ ಸರ್. ಗೋವಿಂದಣ್ಣ? ಯಾವ ಸಿಮೆ ಗೋವಿಂದನಯ್ಯ ನೀನು? ಅದೇ ಸರ್, ಹೌದು ಸರ್. ಸರೋಜಮ್ಮನವ್ರ ಅಪ್ಲಿಕೇಶನ್ ಕೊಟ್ಟಿದ್ನಲ್ಲ ಸರ್, ಅದೇನಾಗಿದೆ ಅಂದ್ರೆ ಯಾರಿಗೂ ಹೇಳ್ಬೇಡಿ ಅಂದ್ರೆ ಅವ್ರು 4 ಜನಕ್ಕೆ ಹೇಳ್ಬಿಟ್ಟಿದಾರಂತೆ ಸರ್. ಅವರು ತುಂಬಾ ಬೇಕಾದವ್ರಂತೆ ಸರ್. ಅವರು ಸರ್ ದಯವಿಟ್ಟು ಯೋ ಇಡಯ್ಯ ಫೋನು. ಸರ್ ಹೆಸರು ಕೊಡ್ಲ ಸರ್? ಆ ಹೆಸರು ಹೇಳಿ. ಶೀಲಾ. ಚೀಟಿ ಸುಬ್ಬಮ್ಮ. ಜಲಜಮ್ಮ. ಜಲಜಮ್ಮ. ಗಿರಿಜಮ್ಮ. ಸರೋಜಮ್ಮ. ಜಲಜ, ಸುಶೀಲ, ಸುಬ್ಬಮ್ಮ. ಅಯ್ಯೋ ಇದೇನ್ ಮಹಿಳಾ ಮಂಡಳಿ ಅಂತ ತಿಳ್ಕೊಬಿಟ್ಟೇನು? ತಲೆ ತಿನ್ನೋ ನೀನೊಬ್ಬ ಸಿಕ್ಕಾಕೊಬಿಟ್ನಲ್ಲ ನನ್ಗೆ. ಹೌದು ಸರ್, 4 ಜನ ಸರೋಜಮ್ಮನವ್ರು ಸೇರಿ 5 ಸರ್. 5 ಜನ ಸರ್. ಖಂಡಿತ ನೀನ್ ಹುಚ್ಚ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದ ಅಂತ ಇವಾಗ ಗೊತ್ತಾಗ್ತಾ ಇದೆ ನಮ್ಗೆ. ಯೋ ಇಡಯ್ಯ ಫೋನು ಕೆಳಗೆ. ಹಣನಾ ಸರ್? ಕ್ಯಾಶ್ ಎಲ್ಲ ರೆಡಿ ಇದೆ? ಎಲ್ಲ ರೆಡಿ ಇದೆ ಅಂತ ಸರ್. ಅದು ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಉಪಕಾರ ಆಯ್ತು ಸರ್. ಅದೆಲ್ಲ ಏನು ಊಟ ಎಲ್ಲ ಏನು ಬೇಡ ಸರ್ ಇವಾಗ. ಇಲ್ಲ ಸರ್, ಅದೆಲ್ಲ ಏನು ಬೇಡ ಸರ್. ಕೆಲಸ ಆಗ್ಲಿ ಸರ್, ಎಲ್ಲ ಮುಗಿದ್ಮೇಲೆ ಒಂದು ಸಂಜೆ ಓಬರಾಯ್ ಹೋಟೆಲ್ನಲ್ಲಿ ಸರ್. ಹೌದು ಸರ್. ಯೋ ಇಡಯ್ಯ ಫೋನು ಕೆಳಗೆ, ಇಲ್ಲ ಅಂದ್ರೆ ನಾನೇ ಇಡ್ತೀನಿ ಈಗ. ಥ್ಯಾಂಕ್ ಯು ಸರ್, ತುಂಬಾ ಉಪಕಾರ ಆಯ್ತು ಸರ್. ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ನಮ್ಮ ಸಾಹೇಬ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರೆ ಒಳ್ಳೆ ಮೂಡಲಿದ್ದಾರೆ.